ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಇದ್ದೀನಿ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಲ್ಲಿ ಜೋರು ಮಳೆ ಬರ್ತಾ ಇದೆ. ಇವತ್ತು ಹೇಗಾಗಿದೆ ಅಂದರೆ ಮೊನ್ನೆಯಿಂದ ಅಷ್ಟೊಂದು ಮಳೆ ಎಲ್ಲ ಇರಲಿಲ್ಲ, ಇವಾಗ ಜೋರು ಮಳೆ ಬರ್ತಾ ಇದೆ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಕಾಲ್ ಮಡಿಕಿದೆ ಹಂಗಂದು ದೇಕೋದಿರಪ್ಪ, ಏನೋ ದೇಕೊಂಡು ತಿನ್ನಬಹುದು. ಏನು ಹಂಗಂದ್ರೆ ಕಡೆ ಹಾಂ ಹುಷಾರಿಲ್ಲ ತಂಗಳಂಗೆ. ಸರಿ ನೇರಡಿ ಇದೆ ಏನಿದೆ ಖಾಲಿ ಚಾಯ್ನೇ ಕುಡಿತೀರಿ ಆಯ್ತು. ಚಾಯ್ ನಿಂತೀನಿ ನೀವು ತಾನೇ ಹುಡ್ಸಂಗೈತಿ ಅಪ್ಪ ನೀನು ಚಾಯ್ ಬಂದ ತಂಡೆ ತಂಡೆ ಬಾಯಿ ಗೊತ್ತಿದೆ ಕೊಡು. ಕೊಡ್ರಿ ಕಿರೋ ಇದು ನಾನು ತಂಡೆ ಬೆಚ್ಚಿಟ್ಟು ಇದು ನಾನು ತಂಡೆ ಬೆಚ್ಚಿ ತಿಂದು ಚಿರಿನಪ್ಪ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ನಾನು ತಿಂಡಿ ಎಲ್ಲ ಮಾಡಿಬಿಟ್ಟು ಬಂದಿದ್ದೀನಿ. ಯಾವುದೇ ಕೆಲಸ ಆಗಲಿಲ್ಲ ನನಗೆ. ಸ್ವಲ್ಪ ತಾಲೂಕು ಆಫೀಸ್ಗೆಲ್ಲ ಹೋಗ್ಲಿಕ್ಕೆ ತುಂಬ ಕೆಲಸ ಇದೆ, ಅಲ್ಲಿ ಹೋಗಿ ಹಾಗೆ ನಾನು ಮತ್ತು ನನ್ನ ಅತ್ತೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಇವತ್ತು ಇದೇ ಆಗುತ್ತೆ, ಹೋಗೋದು ಬರೋದು, ಹಾಗೆ ವೆಯ್ಟ್ ಮಾಡೋದು, ನೋಡಬೇಕಷ್ಟೇ ಎಷ್ಟೊತ್ತಾಗುತ್ತೆ ಬರಬೇಕಾದ್ರೆ ಅಂತ. ಗೈಸ್ ಫೈನಲ್ ಆಗಿ ನಾವು ರೀಚ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಹೇಳಿದರು. ಆಗಲೇ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. 10 ಗಂಟೆ ಬಂದಿದ್ದೀವಿ, 12 ಗಂಟೆ ಆಗ್ತಾ ಬಂತು. ಇನ್ನೂ ಕೂಡ ವೆಯ್ಟ್ ಮಾಡಬೇಕು ಅಂತ ಹೇಳಿದರು. ಹಾಗೆ ನಮ್ಮ ಕೆಲಸ ಎಲ್ಲ ಆಗಬೇಕಾದ್ರೆ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ತಿಂಡಿ ಏನಾದರೂ ತಿಂದ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಇವಾಗ. ಸೊ ತುಂಬ ಹೊತ್ತಾಯ್ತಲ್ವ. ಸೊ ಹಾಗೆ ಅಲ್ಲೇ ಹತ್ರದಲ್ಲಿರುವಂಥ ಆನಿಯಾ ದರ್ಬಾರ್ ಹೋಟೆಲ್ಗೆ ಹೋದ್ವಿ ನಾವು, ಏನಾದರೂ ತಿಂದ್ಕೊಂಡು ಬರೋಣ ಅಂತ. ಸೊ ಬನ್ನಿ.
ಗೈಸ್ ನಾನಂತೂ ಬೆಳಗಿನ ತಿಂಡಿ ತಿಂದೇ ಬಂದಿರೋದು. ಬೆಳಗಿನ ತಿಂಡಿ ಅಂದರೆ ಜಾಸ್ತಿ ಲೈಕ್ ಆಗೋದು ಪರೋಟನೇ. ಹಾಗೆ ನಾನು ಕೂಡ ಪರೋಟನೇ ಆರ್ಡ್ರ್ ಮಾಡಿದ್ದೆ. ಹೊರಗಡೆ ಬಂದರೆ ಮಾತ್ರ ನನಗೆ ಜಾಸ್ತಿಯಾಗಿ ಪರೋಟ ತಿನ್ನೋ ಹವ್ಯಾಸ. ಮನೆಯಲ್ಲಿ ಎಲ್ಲ ನಾವು ತರಿಸೋದೇ ಅಪರೂಪ. ಸೊ ಇವತ್ತು ಇದನ್ನೆಲ್ಲ ತಿಂದುಬಿಟ್ಟು, ಹಾಗೆ ಇವತ್ತು ಸ್ಪೆಷಲ್ ಅಂದರೆ ಚಿಕನ್ ಕರಿ ಮತ್ತು ಇದಕ್ಕೆ ಕುರ್ಮಾ ಇದೆ. ಹಾಗೆ ಟೀ ಕೂಡ ಆರ್ಡರ್ ಮಾಡಿದ್ವಿ ನಾವು. ಇದನ್ನೆಲ್ಲ ತಿಂದುಬಿಟ್ಟು ಇವಾಗ ಆಫೀಸ್ ಕಡೆ ಹೋಗಬೇಕು. ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಲೆಫ್ಟ್ ಹ್ಯಾಂಡಲ್ಲಿ ತಿನ್ನಬೇಡಿ ಅಂತ. ನಾನು ನಿಜವಾಗ್ಲೂ ಲೆಫ್ಟ್ ಹ್ಯಾಂಡಲ್ಲಿ ತಿಂತಾ ಇಲ್ಲ, ಅದು ರೈಟ್ ಹ್ಯಾಂಡೇ. ಬಟ್ ಏನಂದರೆ ನಾವು ಕ್ಯಾಮ್ರಾ ಹಿಡ್ಕೊಳ್ತೀವಲ್ಲ, ಆಗ ಆಪೋಸಿಟ್ ಸೈಡಾಗಿ ಕಾಣುತ್ತೆ ಅಷ್ಟೇ. ನೋಡಿ, ನಾನು ಕೂಡ ಲೆಫ್ಟ್ ಹ್ಯಾಂಡಲ್ಲಿ ತಿನ್ನೋ ಹಾಗೆ ಕಾಣುತ್ತೆ. ಹಾಗೆ ಅವರು ಕೂಡ, ನನ್ನ ಕಡೆ ಇರುವವರು ಕೂಡ ಎಲ್ಲರೂ ಲೆಫ್ಟ್ ಹ್ಯಾಂಡಲ್ಲಿ ತಿನ್ನೋ ಹಾಗೆ ಕಾಣುತ್ತೆ ಅಷ್ಟೇ. ಕ್ಯಾಮ್ರಾದಿಂದ ಆಪೋಸಿಟ್ ಸೈಡ್ ಕಾಣೋದು. ಗೈಸ್ ತಿಂಡಿ ಎಲ್ಲ ತಿಂದುಬಿಟ್ಟು ಇವಾಗ ಮತ್ತೆ ಆಫೀಸ್ ಕಡೆ ಬಂದ್ವಿ. ಇವಾಗಂತೂ ನಮ್ಮ ಕೆಲಸ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾನು ಲಾಯರ್ನ ವೆಯ್ಟ್ ಮಾಡಿಬಿಟ್ಟು ಕೆಲಸ ಎಲ್ಲ ಆಗಿ ಇನ್ನು ಹೊರಡೋದು ನಾವು. ನಮ್ಮ ಕೆಲಸ ಎಲ್ಲ ಮುಗಿತಾ ಬಂತು. ಸೊ ಇನ್ನು ನಾವು ಹೊರಡಬೇಕು ಅಂತ ಇದ್ವಿ. ಗೈಸ್ ಅಲ್ಲಿಂದ ಬರಬೇಕಾದ್ರೆ ನಾವು ಒಂದು ಜ್ಯೂಸ್ ಅಂಗಡಿಗೆ ಹೋದ್ವಿ. ಹಾಗೆ ಮಗುವಿಗೆ ಜ್ಯೂಸ್ ಕೊಡಿಸಿ ಒಂದು ಪ್ಯಾಕ್ ಉಪ್ಪಿನಕಾಯಿ ಎಲ್ಲ ತೊಗೊಂಡು ಬಂದಿದ್ದೀನಿ. ಇವತ್ತಿನ ಮಧ್ಯಾಹ್ನದ ಲಂಚಿಗೆ ಆಗುತ್ತೆ ಅಂತ. ನೋಡೋಕ್ಕೇ ಒಂದು ಚೆನ್ನಾಗಿದೆ, ಅಲ್ಲದೆ ಒಂದು ಟೇಸ್ಟ್ ಇರ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಗೆ ಬನ್ನಿ, ಇವತ್ತಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮೊದಲೇ ಟಯರ್ಡ್ ಆಗಿದ್ದೀನಿ. ಇನ್ನು ಮನೆಗೆ ಹೋದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ. ಗೈಸ್ ಇವತ್ತು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಇವತ್ತು ನನ್ನ ಯಾವುದೇ ಒಂದು ಕೆಲಸ ಕೂಡ ಆಗಿರಲಿಲ್ಲ. ಬಟ್ಟೆ ವಾಶ್ ಮಾಡೋದಾಗಿರಲಿ ಅಥವಾ ಬೇರೆ ಏನಾದರೂ ಆಗಿರಲಿ, ಒಂದು ಕೆಲಸ ಆಗಿರಲಿಲ್ಲ. ಬಂದುಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಬಟ್ಟೆ ವಾಶ್ ಮಾಡೋಕ್ಕೆ ನಿಂತೆ. ಆಮೇಲೆ ಬಟ್ಟೆ ವಾಶ್ ಮಾಡಿದ್ರೂ ಸ್ವಲ್ಪ ಕಷ್ಟ ಆಗುತ್ತೆ, ಮಳೆಗಾಲ ಅಲ್ವಾ. ಅವಾಗವಾಗ ಬಿಸಿಲು, ಅವಾಗವಾಗ ಮಳೆ ಬರ್ತಾನೆ ಇರುತ್ತೆ. ಹೊರಗಡೆ ಆಗಬೇಕು ಬಟ್ಟೆ ಏನಾದರೂ ಒಣಗೋಕ್ಕಾಗಿದ್ರೆ. ಆಮೇಲೆ ನಾನು ಜಾಸ್ತಿಯಾಗಿ ಸೋಪ್ನಲ್ಲಿ ಆಟ ಆಡುವ ಅಭ್ಯಾಸ ಇದೆ ನನಗೆ, ಬಬಲ್ಸ್ ಮಾಡೋದು. ಸೊ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಹಂಗೆ ಬಬಲ್ಸಲ್ಲಿ ಆಟ ಆಡಿಬಿಟ್ಟು ತೊಳೆದಿರೋ ಬಟ್ಟೆನ ಡ್ರೈಗೆ ಹಾಕಬೇಕು. ಇನ್ನು ಎಲ್ಲ ಕೆಲಸ ಆಗಬೇಕಾದ್ರೆ ಲೇಟ್ ಆಯಿತು. ಮಕ್ಕಳಿಗೆ ಊಟ ಕೊಟ್ಬಿಟ್ಟು ಬಂದಿದ್ದೀನಿ ಇವಾಗ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನನ್ನ ಮಿಸ್ ಮಾಡ್ಕೊಳ್ತಾ ಇರಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಆ್ಯಂಡ್ ಲವ್ ಯು. ಬಾಯ್.